ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ನಡೀತಾ ಇರೋ ರಾಜ್ಯಗಳಲ್ಲಿ ಒಂದರ ನಂತರ ಒಂದು ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. ಈ ಪೈಕಿ ಟಾಪ್ ನಲ್ಲಿರೋದು ಪಶ್ಚಿಮ ಬಂಗಾಳ. ಒಂದು ಕಡೆ ಗೂಂಡಾ ರಾಜ್ಯ ಅನ್ನೋದಕ್ಕೆ ಪೂರಕವಾದ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ತಮ್ಮ ಸುಳ್ಳುಗಳು ಹಾಗೂ ಆಧಾರವಿಲ್ಲದ ಆರೋಪಗಳನ್ನ ಮುಂದುವರಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಂಗಾಳದಲ್ಲಿ ಯಾರೂ ಊಹಿಸದ ರೀತಿಯಲ್ಲಿ ಫಲಿತಾಂಶ ಬರಲಿದೆಯಾ ಅನ್ನೋ ಚರ್ಚೆ ಕೂಡ ಹುಟ್ಟಿದೆ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ ಟಿಕೆಟ್ ನೀಡಿಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಆದ್ರೆ ಖುದ್ದು ಈ ವಿಚಾರದ ಬಗ್ಗೆ ಅಣ್ಣಾಮಲೈ ಪ್ರಬುದ್ಧ ಹೇಳಿಕೆ ನೀಡೋ ಮೂಲಕ ಎಲ್ಲಾ ಅನುಮಾನಗಳಿಗೆ ತೆರೆ ಎಳೆದ್ರು. ಇದು ಈಗ ಬೇರೆ ರೀತಿಯ ಲೆಕ್ಕಾಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ. ಅತ್ತ ಕೇರಳದಲ್ಲಿ ಯುಡಿಎಫ್ ಪರ ಪ್ರಚಾರಕ್ಕಿಳಿದಿರೋ ರಾಹುಲ್ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2024ರ ಲೋಕಸಭಾ ಚುನಾವಣೆ ನಂತರ ನಡೆದ ವಿಧಾನಸಭಾ ಚುನಾವಣೆಗಳು ಅಂದ್ರೆ ಆ ವರ್ಷ ಹಾಗೂ 2025ರ ಎಲೆಕ್ಷನ್ಗಳಲ್ಲಿ ಇದ್ದ ವಾತಾವರಣಕ್ಕೂ ಈಗ ಇರೋ ವಾತಾವರಣಕ್ಕೂ ವ್ಯತ್ಯಾಸ ಏನು ಅನ್ನೋದು ಜನರಲ್ಲಿ ಕ್ಲಿಯರ್ ಆಗ್ತಾ ಇದೆ. ಹಿಂದಿನ 2 ವರ್ಷಗಳಲ್ಲಿ ಪೈಪೋಟಿ ಇತ್ತು, ಪ್ರತಿಷ್ಠೆಯ ಅಖಾಡವಾಗಿತ್ತು, ನಾಯಕರ ವಾಕ್ಸಮರ ಜೋರಾಗಿತ್ತು, ಸಮೀಕ್ಷೆಗಳು ಕೂಡ ಸದ್ದು ಮಾಡ್ತಾ ಇದ್ವು. ಆದ್ರೆ ಗೂಂಡಾಗಿರಿ, ಆಘಾತಕಾರಿ ಘಟನೆಗಳು ನಡೀತಾ ಇರಲಿಲ್ಲ. ಈ ಬಾರಿ ಬಂಗಾಳ ಈ ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋ ಮೂಲಕ ಈ ವರ್ಷದ ಚುನಾವಣೆಗಳನ್ನ ಬೇರೆ ರೀತಿಯಲ್ಲೇ ಗುರುತಿಸುವಂತೆ ಮಾಡ್ತಾ ಇದೆ. ಬಂಗಾಳ ಹೊರತುಪಡಿಸಿದ್ರೆ ಬೇರೆಲ್ಲಾ ಕಡೆಗಳಲ್ಲೂ ಪೈಪೋಟಿ ಹಾಗೂ ಕುತೂಹಲ ಇದೆ. ಆದ್ರೆ ಮಮತಾ ಬ್ಯಾನರ್ಜಿಯಿಂದಾಗಿ ಇನ್ನೊಂದು ತಿಂಗಳುಗಳ ಕಾಲ ಬಂಗಾಳದ ಜನರಿಗೆ ನೆಮ್ಮದಿ ಇಲ್ಲ ಅನ್ನೋದನ್ನ ಇಡೀ ಭಾರತದ ಜನರು ಹೇಳ್ತಾ ಇದ್ದಾರೆ. 7 ನಿವೃತ್ತ ಜಡ್ಜ್ಗಳನ್ನ ಒತ್ತೆಯಾಳು ಮಾಡಿಕೊಂಡ ಪ್ರಕರಣ ಇನ್ನೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಕೃತ್ಯದ ಕಿಂಗ್ ಪಿನ್ ಯಾರು, ಆತ ಈಗ ಎಲ್ಲಿದ್ದಾನೆ, ಮುಂಚೆ ಎಲ್ಲಿದ್ದ, ಇದೆಲ್ಲಾ ವಿಚಾರಗಳು ಮುನ್ನೆಲೆಗೆ ಬಂದು ತನಿಖೆ ಜೋರಾಗಿದೆ. ಈ ಹೊತ್ತಲ್ಲಿ ಟಿಎಂಸಿಯ ಕಾರ್ಯಕರ್ತ ಅಥವಾ ಮಮತಾ ಪಕ್ಷದ ಗೂಂಡ ಒಬ್ಬ ಓಪನ್ ಸ್ಟೇಜ್ ನಲ್ಲಿ ಧಮಕಿ ಹಾಕಿದ್ದಾನೆ. ಒಂದು ವೇಳೆ ನಾವು ಸೋತ್ರೆ ಮೇ 4ನೇ ತಾರೀಕು ಬಿಜೆಪಿ ನಾಯಕನ ಮೇಲೆ ಸ್ಟೀಮ್ ರೋಲರ್ ಹತ್ತಿಸಿ ಬಿಡ್ತೀವಿ ಅಂತ ನೂರಾರು ಸಹಚರರ ಮಧ್ಯೆ ನಿಂತು ಕ್ಯಾಮೆರಾ ಮುಂದೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ದಕ್ಷಿಣ 24 ಪರಗಣ ಜಿಲ್ಲೆಯ ಜಿಬಂಟಾಲಾ ಅನ್ನೋ ಸ್ಥಳದಲ್ಲಿ ಇದು ನಡೆದಿದೆ. ಮೊನ್ನೆಯ ಎಪಿಸೋಡ್ ನಲ್ಲಿ ಮಮತಾ ಪಕ್ಷದ ಗೂಂಡಾಗಳು ಮನೆ ಮನೆಗೆ ಹೋಗಿ ಬಿಜೆಪಿಗೆ ವೋಟ್ ಹಾಕಿದ್ರೆ ಕತೆ ಮುಗಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದನ್ನ ಹೇಳಿದ್ವಿ. ಈಗ ಇನ್ನೊಬ್ಬ ಗೂಂಡ ಈ ರೀತಿ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಇದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿಯನ್ನ ಕೆಟ್ಟವಳು ಅಂತ ಎಲ್ಲರೂ ಗುರುತಿಸುವಂತಾಗಿರೋದು ಅಂತ ಜನರು ಹೇಳ್ತಾ ಇದ್ದಾರೆ. ಭಾರತದ ಯಾವುದೇ ಜಾಗದಲ್ಲಿ ಯಾರೇ ಇಂಥ ಮಾತು ಹೇಳಿದ್ರು ಅವರ ಮೇಲೆ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನ ನೋಡಿದ್ದೀರಾ. ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಜನರು ಉಗಿತಾರೆ ಅನ್ನೋ ಭಯಕ್ಕಾದ್ರೂ ಇಂಥ ವ್ಯಕ್ತಿಗಳ ವಿರುದ್ಧ ಕೇಸ್ ಹಾಕುವ ಕೆಲಸವಾದ್ರೂ ಆಗತ್ತೆ. ಆದ್ರೆ ಬಂಗಾಳದಲ್ಲಿ ಆ ಪದ್ಧತಿಯೇ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಎನ್ನಿಸ್ಕೊಳ್ತಾ ಇದೆ. ಮಮತಾ ಬ್ಯಾನರ್ಜಿಯ ರಾಜ್ಯ ಗೂಂಡಾಗಳ ಸ್ವರ್ಗ ಆಗದೆ ಇದ್ದಿದ್ರೆ ಇವತ್ತು ಆತನ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಇರ್ಲಿಲ್ಲ. ಏನೇ ಮಾಡಿದ್ರೂ ಮಮತಾ ರಕ್ಷಿಸ್ತಾಳೆ ಅನ್ನೋ ಧೈರ್ಯದ ಮೇಲೆ ಜನರನ್ನ ಹೆದರಿಸೋ ಕೆಲಸಗಳು ಮುಂದುವರೆದಿರೋದು ಇನ್ನಷ್ಟು ಸ್ಪಷ್ಟವಾಗ್ತಾ ಇದೆ. ಮಮತಾ ಆಡಳಿತದಲ್ಲಿ ಅತ್ಯಂತ ಸೇಫ್ ಆಗಿರೋದು ಯಾರು ಅಂದ್ರೆ ಅದು ಕ್ರಿಮಿನಲ್ಗಳು ಮಾತ್ರ. ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ ಯಾವುದೇ ನಡೆದರೂ ಸುದ್ದಿ ಆಗುತ್ತೆ ಹೊರತು ಶಿಕ್ಷೆ ಆಗುವುದಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇನ್ನೊಂದು ಕಡೆ ಮಮತಾ ವಿಚಲಿತರಾಗಿರೋದು ಕೂಡ ದಿನೇ ದಿನೇ ಕಾಣಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಸುಳ್ಳುಗಳನ್ನ ಹೇಳಿ ಸುದ್ದಿಯಾಗಿದ್ದ ಮಮತಾ ಲೇಟೆಸ್ಟ್ ಆಗಿ ಇನ್ನೊಂದು ಸುಳ್ಳನ್ನ ಹೇಳಿದ್ದಾರೆ. ಬಿಜೆಪಿಯವರು ಪ್ರತಿ ಮನೆಗೂ ಬರ್ತಾರೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನು ಅಂತ ಕೇಳ್ತಾರೆ, ಆಮೇಲೆ ಇದಕ್ಕೆ ಹಣ ಹಾಕ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ, ಆದ್ರೆ ನೀವು ಅವರನ್ನ ನಂಬಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಯಾರು ಹೇಳಿದ್ದು, ಎಲ್ಲಿ ಈ ಮಾಹಿತಿ ಸಿಕ್ತು, ಈ ರೀತಿ ಒಂದು ಘಟನೆ ನಡೆದಿರೋದು ಹೌದಾ ಅನ್ನೋದಕ್ಕೆ ಅವರೇ ಉತ್ತರವನ್ನ ಕೊಡಬೇಕು. ಇಷ್ಟಕ್ಕೆ ಮುಗಿಸದೆ ಬಹಳ ಸೆಂಟಿಮೆಂಟಲ್ ಆಗಿ ಜನರ ಮುಂದೆ ಡೈಲಾಗ್ ಹೊಡೆಯೋ ಮಮತಾ, ಒಂದು ವೇಳೆ ನೀವು ನನಗೆ ವೋಟ್ ಹಾಕದೇ ಇದ್ರೆ ನಿಮ್ಮ ಸಂಬಂಧ ಕಟ್ ಆಗ್ಬಿಡುತ್ತೆ, ನಾನು ಬಹಳ ಭಾವನಾತ್ಮಕ ಜೀವಿ ಅಂತ ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಳ್ತಾ ಇರೋ ಜನರು ಹೇಳ್ತಾ ಇರೋದು, ನಿಮ್ಮ ಭಾವನೆಗೆ ಬೆಂಕಿ ಬಿತ್ತು ರಾಜ್ಯವನ್ನ ಯಾಕೆ ಉದ್ಧಾರ ಮಾಡದೆ ಗೂಂಡಾಗಿರಿ ಮಾಡ್ತಾ ಇರೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದಹಾಗೆ ಎಲೆಕ್ಷನ್ ಟೈಮ್ ನಲ್ಲಿ ಜವಾಬ್ದಾರಿಯುತ ನಾಯಕರು ಇಂತಿಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರೆ ಮಮತಾ ಹೇಳ್ತಾ ಇರೋದು ಒಂದೇ, ಅದು ಬಿಜೆಪಿಗೆ ವೋಟ್ ಹಾಕ್ಬೇಡಿ ಅಂತ. ನೀವು ಮುಂದಿನ 5 ವರ್ಷ ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಬಿಜೆಪಿಗೆ ವೋಟ್ ಹಾಕ್ಬೇಡಿ, ಅವರು ಬಂದ್ರೆ ನೆಮ್ಮದಿ ಕೆಡಿಸ್ತಾರೆ. ಬಂಗಾಳದ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ, ಅವರು ಜನರ ತಲೆಯಲ್ಲಿ ಧರ್ಮವನ್ನ ತುಂಬಿಸ್ತಾ ಇದ್ದಾರೆ. ನೀವು ಬಿಜೆಪಿಗೆ ವೋಟ್ ಹಾಕಿದ್ರೆ ನನ್ನ ಸರ್ಕಾರ ಕೊಡ್ತಾ ಇರೋ ಸ್ಕೀಮ್ಗಳು ಯಾವುದು ನಿಮಗೆ ಸಿಗೋದಿಲ್ಲ, ಯೋಚನೆ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ಅಂತ ಭಾರಿ ಪರಿಣಾಮಕಾರಿ ಸ್ಕೀಮ್ ಕೊಟ್ಟಿದ್ರೆ ಬಂಗಾಳ ಇಷ್ಟೊತ್ತಿಗೆ ಎಲ್ಲೋ ಇರಬೇಕಿತ್ತು. ಬಂಗಾಳದ ಯುವಕರು ಕೆಲಸಕ್ಕಾಗಿ ಬಂಗಾಳ ಬಿಟ್ಟು ಬೇರೆ ಎಲ್ಲಾ ಕಡೆ ಹೋಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ.
ಅಷ್ಟೇ ಯಾಕೆ, ನಿಜವಾಗ್ಲೂ ಅಭಿವೃದ್ಧಿ ಮಾಡಿದಿದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ವೇದಿಕೆಯಲ್ಲೇ ಮಮತಾಗೆ ಮುಖಭಂಗ ಆಗಿರೋ ಘಟನೆ ಕೂಡ ನಡೆದಿದೆ. ಸಾವಿರಾರು ಜನರು ಸೇರಿದ್ದ ಸಮಾವೇಶದಲ್ಲಿ ಮಮತಾ SIR ನಿಂದ ನಿಮಗೆ ಎಷ್ಟೆಲ್ಲಾ ಸಮಸ್ಯೆ ಆಯ್ತಲ್ವಾ, ಉದ್ದುದ್ದ ಕ್ಯೂನಲ್ಲಿ ನಿಂತ್ರಿ ಅಲ್ವಾ ಅಂತ ಕೇಳ್ತಾರೆ. ಯಾರೊಬ್ರು ಕೂಡ ಹೌದು ಅಂತ ಹೇಳೋದಿಲ್ಲ. ಹಿಂದೆ ಕೂತಿದ್ದವರು ಕೈ ಎತ್ತಿ ಅಂತ ಸಿಗ್ನಲ್ ಕೊಟ್ರು ಜನರು ಏನು ಮಾಡೋದಿಲ್ಲ. ಇದರಿಂದ ಕನ್ಫ್ಯೂಸ್ ಆಗೋ ಮಮತಾ ಯಾಕೆ ಯಾರು ಉತ್ತರ ಕೊಡ್ತಾ ಇಲ್ವಲ್ಲ ಅಂತ ಕೇಳಿದ್ದಾರೆ. ಇದನ್ನ ನೋಡಿದ ಜನರು ಹೇಳ್ತಾ ಇರೋದು, ನೀವು ಡ್ರಾಮಾ ಸ್ಟಾರ್ಟ್ ಮಾಡೋ ಮುಂಚೆ ಇಂಥ ಪ್ರಶ್ನೆಗಳನ್ನ ಕೇಳ್ತೀನಿ, ಆಗ ನೀವು ಹೌದೌದು ಅಂತ ಹೇಳ್ಬೇಕು ಅಂತ ಮುಂಚೆನೆ ಜನರಿಗೆ ತಿಳಿಸ್ಬೇಕಲ್ವಾ. ನಿಮಗೇನೋ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಜನರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಅಂತ ಹೇಳಿ ಟೀಕಿಸಿದ್ದಾರೆ. ಇನ್ನೊಂದೆಡೆ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಬಹಳ ಆತ್ಮವಿಶ್ವಾಸದಲ್ಲಿದ್ದು, ಸುವೇಂದು ಎಲ್ಲಾ ಕಡೆ ಬಿಜೆಪಿ ಹವಾ ಇದೆ, ನಾವು ಗೆದ್ದು ಬರ್ತೀವಿ, TMC ಗೂಂಡಾಗಳ ಪಾರ್ಟಿ, ಜನರಿಗೆ ಬದಲಾವಣೆ ಬೇಕು ಅಂತಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದೆಡೆ TMC ಗೂಂಡಾಗಳು ಬಿಜೆಪಿ ಮಾತ್ರವಲ್ಲದೆ ಕಾಂಗ್ರೆಸ್ ನಾಯಕರ ಮೇಲೂ ಹಲ್ಲೆ ಮಾಡ್ತಾ ಇದ್ದು, ಮಾಜಿ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಮೇಲೆ ದಾಳಿ ನಡೆದಿರೋದು ವರದಿಯಾಗಿದೆ. ಇನ್ನು ಇತ್ತ ತಮಿಳುನಾಡಿನಲ್ಲಿ ಕಳೆದ 2-3 ದಿನಗಳಿಂದ ಅಣ್ಣಾಮಲೈ ಟಿಕೆಟ್ ವಿಚಾರದ ಸುದ್ದಿ ಆಯಿತು. ಅದಕ್ಕೆ ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿರೋ ಅಣ್ಣಾಮಲೈ, ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಮುಂಚೆ ಪತ್ರದ ಮೂಲಕ ತಿಳಿಸಿದೆ. ಅದರಿಂದ ಇದು ಟಿಕೆಟ್ ನಿರಾಕರಣೆ ಮಾಡಿರೋದು ಅಲ್ಲ, ಬದಲಾಗಿ ನನ್ನ ನಿರ್ಧಾರ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕತ್ವ ನನ್ನ ನಿರ್ಧಾರವನ್ನ ಗೌರವಿಸಿರೋದಕ್ಕೆ ನನಗೆ ಖುಷಿ ಇದೆ. ಸದ್ಯ ಒಬ್ಬ ಕಾರ್ಯಕರ್ತನಾಗಿ ನನ್ನ ಮೇಲೆ ಪಕ್ಷ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದೆ. ಬಿಜೆಪಿ ಅಭ್ಯರ್ಥಿಗಳು ಹಾಗೂ NDA ಅಭ್ಯರ್ಥಿಗಳ ಪರವಾಗಿ ನಾನು ಪ್ರಚಾರದಲ್ಲಿ ತೊಡಗಬೇಕು, ಆ ಕೆಲಸ ನನ್ನಿಂದ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದು ಅಣ್ಣಾಮಲೈ ಪಾಲಿಗೆ ಹಿನ್ನಡೆ ಅಲ್ಲದೆ ಭವಿಷ್ಯ ಇನ್ನೂ ಗಟ್ಟಿಯಾಯಿತು ಅನ್ನೋ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಬೆಳೆಯೋದು ಉತ್ತಮ ಅನ್ನೋ ನಿಲುವು ಅಣ್ಣಾಮಲೈ ತೆಗೆದುಕೊಂಡಿದ್ರು. ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನ ಕೂಡ ಕೊಡ್ತು. ಲೋಕಸಭೆಯಲ್ಲಿ ರಿಸಲ್ಟ್ ನೋಡಿದ್ಮೇಲೆ ವಿಧಾನಸಭೆಗೆ DMK ಸೋಲಿಸೋದಕ್ಕೆ ಮೈತ್ರಿ ಅಗತ್ಯ ಅನ್ನೋ ನಿರ್ಧಾರಕ್ಕೆ ಬಂದ್ರು. ಈ ಮೈತ್ರಿಯಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದಕ್ಕಿಂತ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದೇ ಅಣ್ಣಾಮಲೈ ಪಾಲಿಗೆ ಉತ್ತಮ ನಿರ್ಧಾರವಾಗಿತ್ತು. ಅದು ಈಗ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟು ಪ್ರಕ್ರಿಯೆಯಲ್ಲಿ ಹೈಲೈಟ್ ಆದ ವಿಚಾರ ಏನಂದ್ರೆ, ತಮಿಳುನಾಡು ಬಿಜೆಪಿ ಅಂದ್ರೆ ಅಲ್ಲಿ ಅಣ್ಣಾಮಲೈ ಮೇನ್ ಪ್ಲೇಯರ್ ಅನ್ನೋದು. ಈಗಲೂ ಕೂಡ ಯಾವುದೇ ಅಸಮಾಧಾನ ತೋರಿಸದೆ ಪಕ್ಷ ನಿಷ್ಠೆ ಮೆರೆದಿರೋದ್ರಿಂದ ಜನರ ಪಾಲಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಕಡೆಗಣನೆ ಅನ್ನೋದು ನೇರವಾಗಿ ಬಿಜೆಪಿಗೆ ಎಫೆಕ್ಟ್ ಕೊಡೋ ಸಾಧ್ಯತೆ ಇದೆ. ಇನ್ನು ಇತ್ತ ಕೇರಳದಲ್ಲಿ UDF ಗೆಲ್ಲೋ ಸಾಧ್ಯತೆ ದಟ್ಟವಾಗಿದ್ದು, ಸೇಫ್ ರಾಜ್ಯದಲ್ಲಿ ರಾಹುಲ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಮಾತನಾಡಿರೋ ರಾಹುಲ್, ಬಿಜೆಪಿ ಹಾಗೂ ಕಮ್ಯುನಿಸ್ಟ್ ಪಕ್ಷ ಮೈತ್ರಿ ಮಾಡ್ಕೊಂಡಿವೆ. ಮೋದಿ ದಿನ ಬೆಳಗಾದ್ರೆ ನನ್ನ ವಿರುದ್ಧ ಮಾತಾಡ್ತಾರೆ, ಕೇಸ್ ಹಾಕಿಸ್ತಾರೆ, ನಾನು ಹಲವು ವಿಚಾರಣೆಗಳನ್ನ ಎದುರಿಸಬೇಕು. ಆದ್ರೆ ಯಾಕೆ ಅವರು ಪಿಣರಾಯಿ ವಿಜಯನ್ ಬಗ್ಗೆ ಮಾತಾಡೋದಿಲ್ಲ? ಹಿಂದುತ್ವ ಅಂತ ಹೇಳೋ ಮೋದಿಗೆ ಶಬರಿಮಲೆ ದೇಗುಲದ ಬಗ್ಗೆ ಕಾಳಜಿ ಇಲ್ಲ, ಅಯ್ಯಪ್ಪ ದೇಗುಲದ ವಿಚಾರದಲ್ಲಿ ಒಂದೇ ಒಂದು ಮಾತು ಆಡಿಲ್ಲ ಅಂತ ದೂರಿದ್ದಾರೆ. ರಾಹುಲ್ ಗಾಂಧಿ ಹಿಂದೂ ಪ್ರೇಮ ಇಡೀ ವಿಶ್ವಕ್ಕೆ ಗೊತ್ತಿರೋದ್ರಿಂದ ಕೇರಳ ಬಿಟ್ಟು ಬೇರೆ ಯಾವುದೇ ರಾಜ್ಯದಲ್ಲೂ ಇಂಥ ಮಾತುಗಳು ವರ್ಕ್ ಆಗೋದಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.